Hello everyone, welcome our education channel We Learn Together. ಈ ದಿನ ನಾವು ನಮ್ಮ ಸುತ್ತಮುತ್ತಲಿನ ಗಾಳಿ 6ನೇ ತರಗತಿಯ ಭಾಗ 2 ಭಾಗದ ನಮ್ಮ ಸುತ್ತಮುತ್ತಲಿನ ಗಾಳಿ ಏರ್ ಅರೌಂಡ್ ಅಸ್ ಈ ಪಾಠಕ್ಕೆ ಸಂಬಂಧಪಟ್ಟ ಕೊನೆಯಲ್ಲಿ ನೀಡಿರುವ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಈ ಕ್ವಶನನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ. ಒಂದನೇ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಕಂಪೋಸಿಷನ್ ಆಫ್ ಏರ್ ಅಂತ ಹೇಳಿದ್ದಾರೆ. ದ ಕಂಪೋಸಿಷನ್ ಆಫ್ ಏರ್ ಈಸ್ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಫ್ಯೂ ಅದರ್ ಗ್ಯಾಸಸ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಸ್. ಗಾಳಿಯ ಘಟಕಗಳು ಯಾವುವು ನೋಡೋದಾದರೆ, ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ನೀರಾವಿ, ಇತರೆ ಅನಿಲಗಳು ಹಾಗೂ ಧೂಳಿನ ಕಣಗಳಾಗಿವೆ. ಎರಡನೇ ಕ್ವಶನ್ ನೋಡೋದಾದರೆ, ವಿಚ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್? ಆಕ್ಸಿಜನ್ ಗ್ಯಾಸ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್. ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಅಂತ ಕೇಳಿದರೆ, ಆಮ್ಲಜನಕವು ಉಸಿರಾಟಕ್ಕೆ ಕ್ರಿಯೆಗೆ ಬೇಕಾದ ಅನಿಲವಾಗಿರುತ್ತೆ. ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ತೆಗೆದುಕೊಂಡದು ಇಂಗಾಲ ಡೈಆಕ್ಸೈಡನ್ನು ಹೊರಗೆ ಬಿಡುತ್ತೆ. ಮೂರನೇ ಕ್ವಶನು, ಹೌ ವಿಲ್ ಯು ಪ್ರೂವ್ ದ್ಯಾಟ್ ಏರ್ ಸಪೋರ್ಟ್ಸ್ ಬರ್ನಿಂಗ್? ಆನ್ಸರ್ ನೋಡೋದಾದರೆ, ಫಸ್ಟು ಮಟೀರಿಯಲ್ಸ್ ರಿಕ್ವೈರ್ಡ್ ನೋಡಬೇಕು. ಯಾವುದು? ಕ್ಯಾಂಡಲ್, ಅ ಗ್ಲಾಸ್ ಜಾರ್ ಆ್ಯಂಡ್ ಮ್ಯಾಚ್ ಬಾಕ್ಸ್. ಪ್ರೊಸೀಜರ್ ನೋಡೋದಾದರೆ, ಟೇಕ್ ಅ ಕ್ಯಾಂಡಲ್ ಪ್ಲೇಸ್ಡ್ ಆನ್ ಎ ಟೇಬಲ್, ಲೈಟ್ ಇಟ್ ಆ್ಯಂಡ್ ಕವರ್ಡ್ ಬೈ ಇನ್ವರ್ಟೆಡ್ ಗ್ಲಾಸ್ ಜಾರ್. Explanation. When the candle was covered by the jar, the limited oxygen inside the jar was quickly used by the flame. After few seconds, the supply of air, ಅಂದರೆ ಇಲ್ಲಿ ಏರ್ ಅಂದರೆ ಆಕ್ಸಿಜನ್, was stopped due to the jar. Thus, was stopped in the jar. Third point, thus burning of candle was stopped. ವಸ್ತುಗಳು ಉರಿಯಲು ಗಾಳಿಯು ಹೇಗೆ ಸಹಕರಿಸುತ್ತವೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ? ಉತ್ತರ, ಸಾಮಗ್ರಿಗಳು ನೋಡೋದಾದರೆ ಮೇಣದ ಬತ್ತಿ, ಗ್ಲಾಸ್ ಜಾರ್ ಮತ್ತು ಬೆಂಕಿ ಪೆಟ್ಟಿಗೆ. ವಿಧಾನ ನೋಡೋದಾದರೆ, ಒಂದು ಮೇಜಿನ ಮೇಲೆ ಮೇಣದ ಬತ್ತಿಯನ್ನು ಇಡಬೇಕು. ಬೆಂಕಿ ಪೆಟ್ಟಿಗೆ ಸಹಾಯದಿಂದ ಮೇಣದ ಬತ್ತಿಯನ್ನು ಬೆಳಗಿಸಬೇಕು. ಒಂದು ಗ್ಲಾಸ್ ಜಾರನ್ನು ತೆಗೆದುಕೊಂಡು ಮೇಣದ ಬತ್ತಿಯ ಮೇಲೆ ನಿಧಾನವಾಗಿ ಬೋರಲು ಹಾಕಬೇಕು. ವಿವರಣೆ. ಗಾಜಿನ ಜಾರನ್ನು ಬೋರಲು ಹಾಕಿದಾಗ ಗಾಜಿನ ಜಾರಿನಲ್ಲಿ ಈಗಾಗಲೇ ಇರುವ ಆಮ್ಲಜನಕವನ್ನು ಬಳಸಿಕೊಂಡು ಬತ್ತಿಯು ಉರಿಯುವುದು. ಕೆಲವೇ ಸೆಕೆಂಡುಗಳಲ್ಲಿ ಆಮ್ಲಜನಕದ ಪೂರೈಕೆ ಪೂರ್ಣವಾಗಿ ನಿಲ್ಲುವುದು. ಈ ಕಾರಣದಿಂದ ಬತ್ತಿ ಉರಿಯುವುದು ಸಂಪೂರ್ಣವಾಗಿ ನಿಲ್ಲುವುದು. ನೆಕ್ಸ್ಟು, ಹೌ ವಿಲ್ ಯು ಶೋ ದ್ಯಾಟ್ ಏರ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್? ಆನ್ಸರ್, ಟೇಕ್ ವಾಟರ್ ಇನ್ ದ ಕಂಟೈನರ್, heat it slowly. Look carefully at the inner surface of the container before the water begins to boil. Tiny bubbles appear inside the container. These bubbles come from the air dissolved in water. ಅಂದರೆ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ? ಉತ್ತರ ನೋಡೋದಾದರೆ, ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು. ನಿಧಾನವಾಗಿ ಅದನ್ನು ಕಾಯಿಸಬೇಕು. ಪಾತ್ರೆಯ ಒಳಭಾಗವನ್ನು ಸರಿಯಾಗಿ ವೀಕ್ಷಿಸಬೇಕು. ಸಣ್ಣ ಗುಳ್ಳೆಗಳು ಪಾತ್ರೆಯ ಒಳಭಾಗದಲ್ಲಿ ಕಂಡು ಬರುವುದು. ಈ ಗುಳ್ಳೆಗಳು ನೀರಿನಲ್ಲಿ ಈಗಾಗಲೇ ಕರಗಿರುವ ಗಾಳಿಯ ಘಟಕಗಳಾಗಿವೆ. ನೆಕ್ಸ್ಟ್, why does a lump of cotton wool shrink in water? First one, a lump of cotton wool has lot of air trapped inside the space present in its fibers. Water replaces the air
trapped between the cotton fibers. This causes the cotton to become heavier and shrink in size. ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ? ಮೊದಲೇ ನೋಡೋದಾದರೆ ಹತ್ತಿ ಉಂಡೆಯ ನಾರುಗಳು ಸಾಕಷ್ಟು ಗಾಳಿಯನ್ನು ಸಿಕ್ಕಿ ಹಾಕಿಕೊಂಡಿದೆ. ಅಂದರೆ ಅದರ ನಾರಿನಲ್ಲಿ ಸಾಕಷ್ಟು ಗಾಳಿಯ ಕಣಗಳು ಸಿಕ್ಕಿ ಹಾಕಿರುತ್ತವೆ. ಎರಡನೇದು, ನೀರಿನಲ್ಲಿ ಹಾಕಿದಾಗ ಹತ್ತಿ ನಾರುಗಳ ನಡುವೆ ಇರುವ ಗಾಳಿಯ ಸ್ಥಾನವನ್ನು ನೀರು ಆಕ್ರಮಿಸುತ್ತದೆ. ಮೂರನೇದು, ಇದು ಹತ್ತಿಯು ಭಾರವಾಗಲು ಮತ್ತು ಗಾತ್ರದಲ್ಲಿ ಕುಗ್ಗಲು ಕಾರಣವಾಗುತ್ತದೆ. ನೆಕ್ಸ್ಟ್ ಕ್ವಶನ್, ದ ಲೇಯರ್ ಆಫ್ ಏರ್ ಅರೌಂಡ್ ದ ಅರ್ತ್ ಈಸ್ ನೋನ್ ಆಸ್ ಅಟ್ಮಾಸ್ಫಿಯರ್. ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ವಾತಾವರಣ. ದ ಕಂಪೋನೆಂಟ್ ಆಫ್ ಏರ್ ಯೂಸ್ಡ್ ಬೈ ಗ್ರೀನ್ ಪ್ಲಾಂಟ್ಸ್ ಟು ಮೇಕ್ ದೇರ್ ಫುಡ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕವೇ ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್, ಲಿಸ್ಟ್ 5 activities that are possible due to the presence of air. Here I list 7 activities. First one, respiration. 2, photosynthesis. 3, leaves of trees rustle. Birds to fly, combustion. Sailing yachts, gliders, parachutes and aeroplanes to move. ಗಾಳಿ ಇರುವುದರಿಂದ ಸಾಧ್ಯವಾಗುವ 5 ಚಟುವಟಿಕೆಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಮೊದಲನೇದಾಗಿ ಉಸಿರಾಟ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಸಸ್ಯಗಳ ಎಲೆಗಳು ಅಲುಗಾಡುವಿಕೆ. 4ನೇದು, ಹಕ್ಕಿಗಳು ಹಾರುವುದು. 5ನೇದು, ದಹನ ಕ್ರಿಯೆ. 6ನೇದು, ಹಾಯು ದೋಣಿಗಳ ಚಲನೆ. 7ನೇದು, ಪ್ಯಾರಾಶೂಟ್ಗಳ ಮತ್ತು ವಿಮಾನಗಳ ಚಲನೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಹೌ ಡು ಪ್ಲಾಂಟ್ ಆ್ಯಂಡ್ ಎನಿಮಲ್ಸ್ ಹೆಲ್ಪ್ ಈಚ್ ಅದರ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್? ಆನ್ಸರ್, ಡ್ಯೂರಿಂಗ್ ರೆಸ್ಪಿರೇಷನ್. ಫಸ್ಟ್ ಪಾಯಿಂಟ್ ಅದು, ಡ್ಯೂರಿಂಗ್ ರೆಸ್ಪಿರೇಷನ್ plants and animals take oxygen from atmosphere and release carbon dioxide. Second point, during photosynthesis, plants take carbon dioxide from the atmosphere and release huge amount of oxygen to atmosphere. In this way, they help each other in the exchange of gas in the atmosphere. ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ? ಉತ್ತರ ನೋಡೋದಾದರೆ, ಉಸಿರಾಟದ ಸಮಯದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ವಾತಾವರಣದಿಂದ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಸೆಕೆಂಡ್ ಪಾಯಿಂಟ್, ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ವಾತಾವರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಈ ರೀತಿಯಾಗಿ ಅವು ವಾತಾವರಣದಲ್ಲಿ ಅನಿಲ ವಿನಿಮಯದಲ್ಲಿ ಪರಸ್ಪರ ಸಹಾಯ ಮಾಡುತ್ತವೆ. ಇಲ್ಲಿಯವರೆಗೆ ನಾವು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲಿಯೂ ಕೂಡ ಕ್ವಶನ್ ಆ್ಯಂಡ್ ಆನ್ಸರ್ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. Thank you for watching our videos. Share and subscribe.